ಎಲ್ಲರಿಗೂ ನಮಸ್ಕಾರ. ಇವತ್ತು ಆಗಲೇ ಈಗ ಎಲ್ಲರಿಗೂ ಕೂಡ ಸುದ್ದಿ ಗೊತ್ತಾಗಿರ್ಬೋದು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಸಂಸ್ಥೆಯ ನೇಮಕಾತಿಯಾಗಿ 1814 ಜನರ ನೇಮಕಾತಿಗಾಗಿ ಹೆಚ್ಚು ಕಡಿಮೆ ಮೇ ತಿಂಗಳಿನಿಂದ ಈ ಒಂದು ಹೋರಾಟಕ್ಕೆ ನಾನು ಎಂಟ್ರಿ ಕೊಟ್ಟಿದ್ದು. ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. 1814 ಜನರಿಗೆ ಜಾಬ್ ಕೊಡಿಸ್ಬೇಕಂತ 2-3 ಹಂತದ ಹೋರಾಟವನ್ನು ನಾವು ಮಾಡಿದ್ವಿ. ಎಲ್ಲ ಹೋರಾಟದಲ್ಲಿ ಕೂಡ ಅನೇಕ ಜನರಿಗೆ ಹೋರಾಟ ಅಂದರೆ ರಸ್ತೆಗಳದ್ದು ಹೋರಾಟ ಮಾಡೋದೇ ಹೋರಾಟ ಅಲ್ಲ. ಹೋರಾಟದ ಬೇರೆ ಬೇರೆ ರೀತಿಗಳಿರ್ತವೆ. ಇಡೀ ರಾಜ್ಯದ 15 ದಿವಸದಲ್ಲಿ ಇಡೀ ರಾಜ್ಯದ 70ಕ್ಕೂ ಹೆಚ್ಚು ಶಾಸಕರನ್ನು ನಿಮ್ಮ ಪ್ರಯತ್ನದಿಂದ ಭೇಟಿಯಾಗಲಿಕ್ಕೆ ಸಾಧ್ಯ ಆಯಿತು. ಅದಲ್ಲದೆ ಮೊದಲು ರಾಮಲಿಂಗಾರೆಡ್ಡಿಯವರು ಬಂದಾಗ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಸೇರಿ ನಮ್ಮ ಮನವಿಯನ್ನು ಅವರ ಗಮನಕ್ಕೆ ತರಲಾಗಿತ್ತು. ಅದಷ್ಟೇ ಅಲ್ಲ, ಕಳೆದ ನವೆಂಬರ್ 5ನೇ ತಾರೀಕು ಮತ್ತು 7ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆಸಿರ್ತಕ್ಕಂಥ ಒಂದು ಐತಿಹಾಸಿಕ ಹೋರಾಟ, ಅದರಲ್ಲೂ ವಿಶೇಷವಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಇಡೀ ರಾಜ್ಯಾದ್ಯಂತ ನೀವು ಬಂದು ದೊಡ್ಡ ಪ್ರಮಾಣದಲ್ಲಿ ಬಂದು ನಿಮ್ಮ ಕುಟುಂಬದೊಂದಿಗೆ ಬಂದು ಎಲ್ಲರೂ ಕೂಡ ಹೋರಾಟಕ್ಕೆ ಸಹಕಾರವನ್ನು ಕೊಟ್ಟರೆ, ಅನೇಕ ಜನ ಶಾಸಕರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟರು. ಅದರ ಫಲಶ್ರುತಿಯಾಗಿ ಇವತ್ತು ಸಂಪುಟ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ 1,000 ಜನರ ನೇಮಕಾತಿಯನ್ನು ಮೊದಲೇ ಹಂತದಲ್ಲಿ ಮಾಡಿಕೊಳ್ತಾ ಇದೆ. ನಮ್ಮ ಹೋರಾಟಕ್ಕೆ ಮನ್ನಣೆಯನ್ನು ನೀಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಿರ್ತಕ್ಕಂಥ ವಿಶೇಷವಾಗಿ ಕಾರ್ಮಿಕ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾವಾಗಲೂ ಕೂಡ ನಮಗೆ ರಾಮಲಿಂಗಾರೆಡ್ಡಿಯವ್ರ ಬಗ್ಗೆ ಭಾಳ ವಿಶ್ವಾಸ. ಯಾಕಂದರೆ ಅವರು ದಕ್ಷ ಒಬ್ಬ ಸಚಿವ ಅಂತ ಹೇಳ್ಬೋದು. ಯಾವುದಾದ್ರೂ ಈ ರೀತಿಯ ಸಮಸ್ಯೆ ಬಂದಾಗ ಮುಂದೆ ನಿಂತು ಬಗೆಹರಿಸಿರುವುದನ್ನು ನಾನು 2ನೇ ಬಾರಿಗೆ ನೋಡ್ತಾ ಇದ್ದೇನೆ. ಹಿಂದೆ 2012-13ರಲ್ಲಿ ಇದೇ ರೀತಿಯ ಸಮಸ್ಯೆ ಆದಾಗ 9 ತಿಂಗಳ ಕಾಲ ನಾವು ಹೋರಾಟವನ್ನು ಮಾಡಿದಾಗ 2016 ಜುಲೈ ತಿಂಗಳಂದು ಕ್ಯಾಬಿನೆಟ್ನಲ್ಲಿ ನಮಗೆ 2757 ಜನರ ನೇಮಕಾತಿಗೆ ಅನುಮೋದನೆಯನ್ನು ಅವರೇ ಕೊಡಿಸಿದರು. ಆ ಸಂದರ್ಭದಲ್ಲಿ ಕೂಡ ಸಂಪೂರ್ಣವಾಗಿ ನಮಗೆ ಸಹಕಾರವನ್ನು ನೀಡಿರ್ತಕ್ಕಂಥವ್ರು ಶ್ರೀಯುತ HK ಪಾಟೀಲರು. ಯಾಕೆಂದರೆ ಯಾರು ಉಪಕಾರ ಮಾಡಿದರೂ ಕೂಡ ಯಾವುದೇ ಪಕ್ಷದವರಾಗಲಿ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಕೂಡ ಈ ಒಂದು ಹೋರಾಟ ಪ್ರಾರಂಭವಾದಾಗೂ ಕೂಡ ರಾಮಲಿಂಗಾರೆಡ್ಡಿಯವ್ರ ಜೊತೆಗೆ ಸಚಿವರಾಗಿರ್ತಕ್ಕಂಥ ಶ್ರೀ HK ಪಾಟೀಲರು, ಶ್ರೀ ಸಂತೋಷ್ ಲಾಡ್ ಅವರು ನಮಗೆ ವಿಶೇಷವಾಗಿ ಮುಂದೆ ನಿಂತು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಹಕಾರ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿಯವರು ಹಾಗೂ ಬಸವರಾಜ ಹೊರಟ್ಟಿಯವರು ನೇರವಾಗಿ ರಾಮಲಿಂಗಾರೆಡ್ಡಿಯವ್ರ ಜೊತೆಗೆ ಮಾತನಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂಥೇಳಿ ಸಕಾರಾತ್ಮಕವಾಗಿ ನಮ್ಮ ಬಗ್ಗೆ ಮಾತಾಡಿದ್ದಕ್ಕೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಮೊನ್ನೆ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು, ಶಾಸಕರಾದಂಥ ಮಹೇಶ್ ಶೇನ್ಕಾಯ್, MR ಪಾಟೀಲರು, ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರದೀಪ್ ಭಟ್ರವರು ನಮ್ಮ ಜೊತೆಗೆ ಹೋರಾಟಕ್ಕೆ ಕೈಯನ್ನು ಜೋಡಿಸಿದ್ರು. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಹೋರಾಟಕ್ಕೆ ತಾರ್ಕಿಕ ಅಂತ್ಯಕ್ಕೆ ಕರೆದುಕೊಂಡು ಹೋಗಬೇಕಾದ್ರೆ ನಾವು ಸರಿಯಾದಂಥ ಪ್ಲ್ಯಾನನ್ನು ಮಾಡಿದಾಗ ಸಾಧ್ಯ ಆಗುತ್ತೆ. ಇದರ ಜಯ ಯಾರಿಗೆ ಸಲ್ಲಬೇಕು ಅಂತಂದರೆ, ಒಂದು ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸೈನಿಕರು ಸರಿಯಾಗಿ ಅದರ ನಿರ್ವಹಣೆಯನ್ನು ಮಾಡಿ ಸರಿಯಾದಂಥ ಯುದ್ಧವನ್ನು ಮಾಡಿದಾಗ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಈ ಹೋರಾಟದ ಮೊದಲ ಶ್ರೇಯಸ್ಸು ಸಲ್ಲಬೇಕಾಗಿದ್ದು ಯಾರಿಗೆ ಅಂತಂದರೆ, ಯಾರು ನಾನು ಹೇಳಿದಂಥ ಸಂದರ್ಭದಲ್ಲಿ ನಾನು ಹೇಳಿದ ಹಾಗೆ ಎಲ್ಲ ಶಾಸಕರನ್ನು, ಹೆಚ್ಚು ಉತ್ತರ ಕರ್ನಾಟಕದ ಸಚಿವರನ್ನು ಭೇಟಿಯಾಗಿ ನೀವೆಲ್ಲ ಏನು ಪ್ರಯತ್ನವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಿಗೆ ಬರೆಸಿದ್ರಿ, ನೀವೆಲ್ಲರೂ ಕೂಡ ಈ ಹೋರಾಟದ ಜಯದಲ್ಲಿ ಅಷ್ಟೇ ಪಾತ್ರವನ್ನು ಹೊಂದಿದ್ದೀರ. ಅದರ ಜೊತೆಗೆ ಸತತವಾಗಿ ಬೆಂಗಳೂರಿಗೆ ಒಂದು 15, ಒಟ್ಟಾರೆ ನಾವು ಲೆಕ್ಕ ಹಾಕಿದಾಗ ಒಂದು 15 ಜನ ಸತತವಾಗಿ ಬೆಂಗಳೂರಿಗೆ ನಾನು ಹೇಳಿದಂಥ ಸಂದರ್ಭದಲ್ಲಿ ಪ್ರತಿ ಬಾರಿಗೂ ನೀವು ಹೋಗ್ತಾ ಇದ್ದೀರಿ. ನಿಮಗೆಲ್ಲರೂ ಕೂಡ ಈ ಹೋರಾಟದ ಶ್ರೇಯಸ್ಸು ಸಲ್ಲುತ್ತೆ. ಆದರೆ ಈ ಹೋರಾಟದ ದಾರ ತಪ್ಪಿಸುವ ಪ್ರಯತ್ನವನ್ನು ಕೂಡ ಅನೇಕ ಜನ ಮಾಡ್ತಾರೆ. ನಾನೇ ಹೋರಾಟ ಮಾಡಿದ್ದು ನನ್ನಿಂದನೇ ಆಯಿತು ಅಂತಕ್ಕಂಥ ಮಾತನ್ನು ಕೂಡ ಅನೇಕ ಜನ ಹೇಳ್ತಾರೆ. ಆದರೆ ಆ ಭಗವಂತ ಇರ್ತಾನೆ. ಅದಕ್ಕಾಗಿ ಹೋರಾಟ ಅನ್ನೋದು ಸಂಘಟಿತ ಹೋರಾಟ ಆದಾಗ ಯಶಸ್ಸು ಸಿಗುತ್ತೆ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ಳೋದ್ರಿಂದ ಹೋರಾಟ ಆಗಲ್ಲ. ನಿಮ್ಮೆಲ್ಲರ ಕಷ್ಟ ನನಗೆ ಗೊತ್ತಿದೆ. ಎಷ್ಟೋ ಜನರಿಗೆ ನಿಮಗೆ ತಂದೆ ತಾಯಿ ಇಲ್ಲ, ಎಷ್ಟೋ ಜನ ಬಡತನದಲ್ಲಿದ್ದೀರಿ, ಎಷ್ಟೋ ಜನರಿಗೆ ಮದುವೆ ಆಗಿಲ್ಲ, ಅನೇಕ ಜನ ಸಮಸ್ಯೆ ಬಗೆಹರಿತದೋ ಇಲ್ಲ ಅಂತೇಳಿ ಚಿಂತೆಯಲ್ಲಿದ್ದಿರಿ. ಎಲ್ಲಕ್ಕೂ ಕೂಡ ಭಗವಂತ ಇವತ್ತೊಂದು ಒಳ್ಳೆಯ ಪರಿಹಾರವನ್ನು ಕೊಟ್ಟು 1000 ಜನ ಅಭ್ಯರ್ಥಿಗಳ ನೇಮಕಾತಿಗೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ 814 ಜನರ ನೇಮಕಾತಿ ಆಗಬೇಕಾಗಿದೆ. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು, ನೀವು 4 ವಾರಗಳ ಕಾಲ ಸತತವಾಗಿ ಗುರುವಾರ ದಿವಸ ಯಾರಾದರೂ ಇಬ್ಬರೇ ಬನ್ನಿ, ನಾನು
ನಿಮ್ಮ ಜೊತೆಗೆ ನಿಂತು ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ವಿಶ್ವಾಸವನ್ನು ತುಂಬಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಒಟ್ಟಾರೆಯಾಗಿ ಬರ್ತಕ್ಕಂಥ ದಿನಗಳಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಭಿವೃದ್ಧಿ ಹಾದಿಯಲ್ಲಿ ಸಾಗಲಿಕ್ಕೆ ನೀವೆಲ್ಲರೂ ಕೂಡ ಸಾರಥಿಯಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಬರ್ತಾ ಇದ್ದೀರಿ. ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಪರಿಶ್ರಮದ ಮೂಲಕ, ನಿಮ್ಮ ಶ್ರದ್ಧೆಯ ಮೂಲಕ, ಗೌರವದ ಮೂಲಕ ಕೆಲಸವನ್ನು ಮಾಡಿ ಸಂಸ್ಥೆಗೆ ಹೆಸರು ತೆಗೆದುಕೊಂಡು ಬರುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ. ಈ ಹೋರಾಟಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.